ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ವಿಡಿಯೋ ಏನಪ್ಪ ಅಂತಂದರೆ ನಮ್ಮ ಇಂಟರ್ನಲ್ಸ್ ಇತ್ತು. ಈ ಸೆಮ್ಮಲ್ಲಿ ಫಸ್ಟ್ ಇಂಟರ್ನಲ್ಸ್ 3 ದಿನ ರಜಾ ಕೊಟ್ಟಿದ್ರು. ಬುಕ್ ಮಾತ್ರ ತೆಗ್ದಿರಲಿಲ್ಲ. ನಿನ್ನೆ ನೈಟಿಂದ ಓದಾಕಂತ ಕೂತಿದ್ದೀನಿ ನೋಡ್ರಿ. ಫುಲ್ ಪ್ರಿಪ್ರೇಷನ್ ಎಲ್ಲ ಈ ಥರ ನಡೀತಿದೆ. ಏನೋ ಪಾಸ್ ಆಗೋ ರೇಂಜ್ಗಿನ ಸ್ವಲ್ಪ ಜಾಸ್ತಿನೇ ಓದಿದ್ದೀನಿ. ಪಾಸ್ ಆಗ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ ಗೈಸ್. ಇಷ್ಟು ದಿನವರೆಗೂ ಬಂದಿದ್ದು ವಿಡಿಯೋ ಒಂಥರ. ಇಷ್ಟು ದಿನ ಹೆಂಗಪ್ಪ ಅಂದರೆ ಡೈಲಿ ರೀಲ್ಸ್ ಅಪ್ಲೋಡ್ ಮಾಡ್ತಾ ಹಂಗೆ ಆಯಿತು. ಈಗ ಬರೋ ಡೇಸ್ ಇನ್ನು ನೆಕ್ಸ್ಟಿಂದ ಬೆಳಗ್ಗೆ ಒಂದು ವ್ಲಾಗ್ ಅಪ್ಲೋಡ್ ಆಗುತ್ತೆ, ನೈಟ್ ಒಂದು ರೀಲ್ ಅಪ್ಲೋಡ್ ಆಗುತ್ತೆ. ನೈಟ್ ಅಂದರೆ ಸಂಜೆ ಈವ್ನಿಂಗ್. ನಿಮ್ಮ ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಇನ್ಮೇಲಿಂದ ಆ ಥರ ಮಾಡೋಣ. ಇವತ್ತೆಲ್ಲ ಆಗಿದ್ದು ನಾಳೆ ಬೆಳಗ್ಗೆ 11 o'clock 10 to 11 ರೇಂಜಲ್ಲೆಲ್ಲ ವಿಡಿಯೋ ಬಂದ್ಬಿಡುತ್ತೆ. ನಾಳೆಯಿಂದ ಡೇ ಹೊತ್ತು ವ್ಲಾಗ್ ಬರುತ್ತೆ, ಈವ್ನಿಂಗು ರೀಲ್ ಬರುತ್ತೆ. ಇವತ್ತು ಅದೇ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಫ್ರೆಂಡ್ ಬರ್ಡೇ ಬೇರೆ ಐತೆ. ಅದನ್ನು ಹೋಗಿದ್ದಲ್ಲ ಶಾಪಿಂಗ್, ಅವ್ನ ಬರ್ಡೇ ಬೇರೆ ಐತೆ. ಇಂಟರ್ನಲ್ಸ್ ಬೇರೆ ಐತೆ. ಅದು ಒಂದಲ್ಲ ಎರಡೆರಡು ಇಂಟರ್ನಲ್ಸು. 9:30 to 11 ಒಂದು, ಆಮೇಲೆ 2 to 3:30 ಒಂದು. 3:30ವರೆಗೂ ಇಂಟರ್ನಲ್ಸ್ ಐತೆ. ಇನ್ನೊಂದು ಸಬ್ಜೆಕ್ಟ್ ಅಂತೂ ಓದೇ ಇಲ್ಲ. ಅದು ಎಕ್ಸಾಮ್ ಆಗುತ್ತಲ್ಲ, ಇದು 9:30 to 11:30. 9 to 11. ಆ 11ಇಂದ 2 ಮಧ್ಯೆ ಇರುತ್ತಲ್ಲ, ಆ 2 to 3 hours ಗ್ಯಾಪ್. ಆ ರೇಂಜಲ್ಲಿ ಓದ್ಬೇಕು ಗೈಸ್. ಏನು ಮಾಡೋದು ಗೊತ್ತಾಗ್ತಿಲ್ಲ. ಅದು ಆ ಸಬ್ಜೆಕ್ಟ್ ಆರಾಮ್ಸೆ ಪಾಸ್ ಆಗ್ಬೋದು. ಇದೇ ಒಂದು ಸ್ವಲ್ಪ ಹೆವಿ ಕಷ್ಟ ಗೈಸ್. ಬರೀ ಪ್ರಾಬ್ಲಮ್ಸ್. ಬರೀ ಪ್ರಾಕ್ಟೀಸ್ ಮಾಡಿ 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 ರಾತ್ರಿಯಿಂದ ಫುಲ್ಲು ನಿದ್ದೆ ಎಲ್ಲ ಮಿಸ್ ಮಾಡಲ್ಲ ಬಿಡಿ. ನಿದ್ದೆ ಎಲ್ಲ ಮಾಡ್ತೀವಿ. ಅಲ್ಲಿ ಇನ್ನೊಂದು ಪಾಸ್ ಆಗಿಬಿಟ್ರೆ ಅಷ್ಟೊಂದು ಟೆನ್ಷನ್ ಇರಲ್ಲ ನಮ್ಮ ಇದರಲ್ಲಿ. ಇನ್ನು ಇದೇ ಥರ ನಮ್ಮ ಡೈಲಿ ವ್ಲಾಗ್ ಬರುತ್ತೆ ಗೈಸ್. ಈಗ ನಾನು ರೆಡಿ ಆಗಿದ್ದೆಲ್ಲ ಆಯಿತು. ಈಗ ಹೊರಡ್ತಾ ಇದ್ದೀನಿ ಎಕ್ಸಾಮ್ ಇಂಟರ್ನಲ್ಸ್ಗೆ ಓಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ನವ್ರು ಕೇಳ್ತೀನಿ ಅಲ್ಲಿ ಏನೇನು ಓದಿದ್ರು ಅಂತ. ಒಬ್ಬೊಬ್ಬರು ನೆಕ್ಸ್ಟ್ ಲೆವೆಲಾಗಿ ಆನ್ಸರ್ ಮಾಡ್ತಾರೆ ಗೈಸ್. ಒಬ್ಬ ನೋಡಿದ್ರೆ ಮಚಾ ಏನು ಓದ್ದೇ ಇಲ್ಲಲ್ಲೂ ಅಂತಾನೆ. ಇನ್ನೊಬ್ಬ ಮಚಾ ಏನೋ ಪರವಾಗಿಲ್ಲ ಅಂತಾನೆ. ಇನ್ನೊಬ್ಬರು ಮುಚ್ಚಿ ಎಕ್ಸಾಮ್ ಐತೆ ಅಂತ ಗೊತ್ತಾಗಿದೆ ನೈಟ್ ಕೊಡೋ ಅಂತಾನೆ. ಈ ಥರ ನೆಕ್ಸ್ಟ್ ಲೆವೆಲಾಗಿ ಆನ್ಸರ್ ಮಾಡ್ತಾರೆ. ಒಬ್ಬೊಬ್ರಿಗೂ ಒಂದೊಂದು ಥರ ಆಸ್ಕಾರ್ ಕೊಡ್ಬೇಕು ಗೈಸ್. ಅಂತ ಅವಾರ್ಡ್ ಕೊಡಬೇಕು, ಆಸ್ಕಾರ್ ಕೊಡಬೇಕು. ಆ ರೇಂಜಿಗೆ ಆ್ಯಕ್ಟ್ ಮಾಡ್ತಾರೆ. ಅದ್ರ ರಿಸಲ್ಟ್ ದಿವಸ ನೋಡ್ರಿ ಎಲ್ಲ ಪಾಸ್ ಆಗಿಬಿಟ್ಟಿರ್ತಾರೆ. ಈಗ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಟೈಮ್ ಬೇರೆ ಆಗೋಗ್ಬಿಟ್ಟಿದೆ. ಕಾಲೇಜ್ ಸ್ಟಾರ್ಟ್ ಬಂದು 9 ಗಂಟೆಗೆ ಗೈಸ್. ಟೈಮ್ ನೋಡ್ರಿ ಎಷ್ಟೈತೆ ಅಂತ. 8:57. ಇಲ್ಲೇ 8:57 ಆಗೈತೆ. ಇನ್ನು ಈಗ 3 ನಿಮಿಷ ಇರೋದು. ಎಕ್ಸಾಮ್ ಇಂಟರ್ನಲ್ಸ್ 9:15 ಇರಬೇಕು ಅಂತಾರೆ. 1/4 ಗಂಟೆ ಎಕ್ಸಾಕ್ಟಾಗಿ ಇನ್ನೂ 15 minutes ಇದೆ ಕರೆಕ್ಟಾಗಿ ನಾವು ಹೋಗೋಕ್ಕೆ. ಹೋಗ್ತೀನಿ ಗೈಸ್. 15 minutes ಇಸ್ ಎನಫ್ ಹೋಗೋದಕ್ಕೆ. ಫುಲ್ಲು ಲೇಟ್ ಆಗಿಬಿಡೈತಲ್ಲ ಗೈಸ್. ಸಿಗ್ತೇನೆ. ಎಕ್ಸಾಮ್ ಕಂಪ್ಲೀಟ್ ಆಯಿತು. ಇಂಟರ್ನಲ್ಸ್ ಹೆಂಗಿದ್ರು ಸಬ್ಜೆಕ್ಟ್ ಹೆಂಗಿದ್ರು ಇಂಟರ್ನಲ್ಸ್ ಹೋಯ್ತು. ಈಗ 2 ಸಬ್ಜೆಕ್ಟ್ ಇದೆ. ಅದನ್ನ ಓದ್ಕೊಳ್ಳೋಣ. ಇಲ್ಲಪ್ಪ ದೇವರನ್ನ ಓದಕ್ಕ ಸುಂದರ ಅದನ್ನ ಓದ್ಕೊಂಡು ಪಾಸ್ ಆಗೋಣ. ಒಂದು ಸಬ್ಜೆಕ್ಟ್ ಗಾನ್ ಆಯ್ತು. ಹೆಂಗಾದ್ರು ಇಂಪ್ರೂವ್ಮೆಂಟ್ ಅಂತ ಇದೆ. ಇಂಪ್ರೂವ್ಮೆಂಟ್ ಐತೆ. ಇಂಪ್ರೂವ್ ಬರೋಣ. ಈಗ 2 ಜನ ಪಾಸ್ ಆಗೋಣ. ಸ್ವಲ್ಪ ಜೋಶ್ ಇರುತ್ತೆ. ಅದು ಫೇಲ್ ಆಗುತ್ತೆ. ಒಂದೇ ಅಟೆಂಪ್ಟಲ್ಲಿ 48 ಕ್ಲಿಯರ್ ಮಾಡ್ತಾರಂತೆ. ಇನ್ಸ್ಟಾಗ್ರಾಮ್ ಜೋಶ್ ಎಲ್ಲ ಬೇಡ. ಜೋಶ್ ಇರೋಣಪ್ಪ. ಕೈಕಲ್ಲಿ ನಾವು ಡ್ರ್ಯಾಗನ್ ಫ್ಯಾನ್ಸು ಸರ್. ಆದರೆ ಹೆಂಗೋ 48 ಒಂದೇ ಸಲ ಅಂದರೆ ಹಿಸ್ಟ್ರಿ ಆಗುತ್ತೆ. ಕಟ್ಟಡ್ ಬೀಳುತ್ತೆ. ಹಿಸ್ಟ್ರಿ ಆಗುತ್ತೆ. ಹಿಸ್ಟ್ರಿ ಕಾಲೇಜಲ್ಲಿ ಎಸ್ಕೇಟಲ್ಲಿ ಯಾರು ಮಾಡಿಲ್ಲ. ಯಾರು ಮಾಡಿಲ್ಲ ಅಂತೀಯ? ನಾವು ಮಾಡೋದು. ಏನು ಮಾಡೋದು ಗೈಸ್? ನೀವು ನನ್ನ ಫಾಲೋ ಮಾಡಿ. ಇದೇ ಥರ ಮಾಡಿ. 45 ಒಂದೇ ಸಲ ಬ್ಯಾಕ್ಲಾಗ್. ಒಂದೇ ಅಟೆಂಪ್ಟ್ ಕ್ಲಿಯರ್. 45 ಎಷ್ಟು 20 ಮಾಡಿದ್ದೀನಿ. ಇನ್ನೂ 28 ಮಾಡ್ಬೇಕಷ್ಟೆ. ಓ ಹಂಗೆ ಸಂಗ್ರಾಮ್ ಬೇಡ. ಇವೆಲ್ಲ ಆಗುತ್ತೆ ಜೀವನದಲ್ಲಿ. ಈಗ ನಿಮ್ ಬೈ ಬರ್ಡೇ, ನಿಮ್ ಬೈ ಬಗ್ಗೆ ಹೇಳು. ಬೈ ಯಾರಪ್ಪ? ಕಾರ್ತಿಕ್ ಬೈ ಬರ್ಡೇನು ಬೈತೆ ಅಲ್ಲಿ. ಹ್ಯಾಪಿ ಬರ್ಡೇ ಬೈ. ಸಾರಿ ಬೈ. ಇಲ್ಲ ಎಲ್ಲೋಣ ಕೇಕ್ ತರಕ್ಕೆ. ಈಗ ಅಂಗಡಿಯಲ್ಲಿ ಐತಿಲಿ. ಟೀ ಅಂಗಡಿ ನಡಿ. ಟೀ ಅಂಗಡಿಗ ಹೋಗಿ ಟೀ ಅಂಗಡಿ ಕೇಕ್ ಏನು ಚಿಕ್ಕ ಪೀಸ್ ಅಂತ ಕೇಕು. ಬಡಿ ಯಾರ್ದು? ನಿಮ್ ಬೈದು. ಕಟ್ ಮಾಡೋದವ್ರು ಯಾರು? ನಿಮ್ ಬೈ ಅಷ್ಟೇ ಮಾಡಕ್ಕೆ. ನಾಳೆ ಏನಕ್ಕೆ ಹಿಂಗಂದ್ರೆ ಹೆಂಗ್ ಸಂಗ್ರ? ನಿಮ್ ಬಾಯ್ ಕಣ ಬರ್ಡೇ. ಕ್ಯಾಂಟೀನ್ ದೊಡ್ಡದಾಗ ಹಾಡ್ ಗೀಡೆಲ್ಲ ಇಕ್ಕಿ ಕ್ಯಾಂಟೀನ್ ನೋಡಪ್ಪ. ಇವಾಗ ಈ ಬ್ಲಾಗ್ ಕ್ಯಾಂಟೀನ್ ಕಂಟಿನ್ಯೂ ಮಾಡೋಣ. ಈಗ ಅಷ್ಟೊಂದ್ವರೆಗೂ ನೋಡಿ ಗಾಯ್ಸ್ ಹೋಗ್ತಾ ಇದೀವಿ. ಇನ್ನು ಕೇಕ್ ತರಕ್ಕೆ ಅಂತ. ಈಗ ಎಲ್ಲಿ ತರಬೇಕು, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಯಾವ್ದು ನೋಡಿ ಸೆಲೆಕ್ಟ್ ಮಾಡ್ಬೇಕಾ ಸಂಗ್ರಾಮ್? ನೋಡಿ ಪಿಂಕ್ ಪಕ್ಕದಲ್ರಿ ಅದು ಕೆಳಗಡೆ. ಹ್ಯಾಪಿ ಬರ್ಡೇ ಬೈ. ಬೈ ಬೈ
ಭೈ ಭೈ ಕನ್ನಡದಲ್ಲೇ ಬರ್ದ್ಬಿಡ್ಬೇಕಾದ್ರೆ ಪರವಾಗಿಲ್ಲ. ಕೆ ಕೆ ಅಂತ ಬರೀ ಫಸ್ಟು, ಕೆ ಅಂತ ಬರೆದು ಬೈ ಅಂತ ಹಾಕು. ಕೆ ಬೈ ಅಂತ ಬರೆದು ಬೈ. ಕೆ ಬೈ ಕೆ ಕನ್ನಡದಲ್ಲಿ ಬೇಕಾ ಕನ್ನಡದಲ್ಲೇ ಬರ್ದ್ಬಿಡು. ಕೇಕ್ ನಿನ್ ಬೈಗೆ ಯಾವ್ದು ಚಿಕ್ಕ ಕೇಕ್ ತಂದಿರ ನಮ್ಮ ಬೈಕ್ ಲೈ ಲೈಟ್ ಅಲ್ಲಿ ಪೆಂಡಲ್ ಹಾಕ್ಸಿದೀವಿ, ಬಂದ್ಬಿಡ್ರಿ. ಲೈಟ್ ಅಲ್ಲಿ ಪೆಂಡಲ್ ಹಾಕಿ ಕಟ್ ಮಾಡಿ ಪೆಂಡಲ್ಲ ಸ್ಟೇಜ್ ಅಲ್ಲಿ ಹಾಕ್ಸಿದೀವಿ. ಅದಕ್ಕೆಲ್ಲ ಮಚ್ಚಿ ಕೇಕ್ ಏನ್ ಕೇಳು ಫೇಲ್ ಆಗಿದ್ದಕ್ಕೋ. ಅಚ್ಚು ಮಚ್ಚಿ 3 ಕರ್ತೆ. ಅದೇನೋ ಹೊರಟೆ ಇದು ಸೌಂಡಿಕೋ ಸಂಗ್ರಾಮ್ ಸೌಂಡು ಟಿವಿ ದಿಶನ ಬಾಳೂನು ಜೋಶ್ ತೊಡ್ರೋ. ಸಂಗ್ರಾಮ್ ಹೋಗ್ ಸಂಗ್ರಾಮ್ ಹೋಗ. ಬೈ ಫಸ್ಟ್ ಶಿಷ್ಯ ರೈಟ್ ಹ್ಯಾಂಡು. ಕಿಸ್ಕೊಡೋ ಅಲ್ಲೇ ಕಮ ನೆಕ್ಸ್ಟು. ಕೇಕ್ ಕಂಡ್ರೆ ತಿನ್ಸ್ಕೊಳದ್ಲಿ ಚಾಕ್ಲೇಟ್ಗಳಲ್ಲ. ನೆಕ್ಸ್ಟು ಸಂಗ್ರಾಮ್ ನೀನ ಕೇಕ್ ತಿನ್ ಸಂಗ್ರಾಮ್. ಏನೋ ಈಗ ಬರ್ಡೇ ನಿಮ್ ಬಾಯ್ ಮೇಲೆ ಕೇಕ್ ತಾನು. ನಿಗ್ಸ ನಾಮ ಕಮಾನ್ ವಿನಯ್. ಯಾರು ನಾಮ ಇಟ್ಬಿಟ್ರೆ ನಿಮ್ ಬಾಯಿಗೆ. ಬಿಡನೆ ಸಾಕು. ಲಿಮಿಟೆಡ್ ಎಡಿಷನ್ ಇದು, ಯುರೋಪ್ ಇಂದ ಇಂಪೋರ್ಟ್ ಆಗಿರೋದು. ಎಲ್ಲಿಂದ ಬಂದಿರೋದು? ಮಲೇಷಿಯಾದಿಂದ ಬಂದಿರೋದು. ಕಾರ್ತಿಕ್ ಕಮಾನ್ ಬಿಡೋ ನಾವ ಇಟ್ಟಿರೋರೆ. ಕಮಾನ್ ನೆಕ್ಸ್ಟು. ಅರಿ ಮಾಸ್ ಪಿಕ್ಚರ್ ಈಗ್ಲನಾ ಹಿಡ್ಕೋ ಸಂಗ್ರಾಮ್. ಮರಳಿ ಬಾರದೂರಿಗೆ ಲಿಖಿತ್ ಸೈಡ್ ಬರೋ ಲಿಖಿತ್. 6 ತಿಂಗಳಲ್ಲಿ 5 ತಿಂಗಳು ವೇಸ್ಟ್ ಮಾಡೋದು, 1 ತಿಂಗಳಲ್ಲಿ ಕಷ್ಟಪಡೋದು ಅಷ್ಟೇ. ಅವರು ಪಾಸ್ ಆಯ್ತಾರೆ, ನಾವು ಪಾಸ್ ಆಯ್ತೀವಿ ಅಷ್ಟೇ. ಪಾಸ್ ಆಗಕ್ಕೆ ಎಷ್ಟು 5 ತಿಂಗಳು ಕರೆಕ್ಟಾಗಿ ಕಾಲೇಜ್ ಹೋಗ್ಬೇಕು. ಪಾಸ್ ಆಗಕ್ಕೆ ಎಷ್ಟು ಬೇಕು? 35 ಬೇಕು ಜಾಸ್ತಿ ಇಲ್ಲ, 36 ಬೇಕಷ್ಟೇ. 36 ಬೇಕು ಗೈಸ್ ಪಾಸ್ ಆಗ್ಬೇಕಂದ್ರೆ. 36 ಬರ್ಬೇಕಂದ್ರೆ ಫಸ್ಟ್ ನಮ್ಗೆ ಇವ್ರು 25 ಕೊಡ್ಬೇಕು. ಬಸ್ 22 ಮುಚ್ಚಿ 22 ಕೊಡ್ಬೇಕು. 22 ಕಾಲೇಜ್ ಕಡೆಯಿಂದ ಎಲಿಜಿಬಿಲಿಟಿ ಕೊಡ್ಬೇಕು. ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಗೈಸ್, ಎಲ್ಲಿ ಗಾಡಿ ಅಂತ ಗೊತ್ತಿಲ್ಲ. ಗಾಡಿ ಏನಿಲ್ಲ, ಖಾಲಿ ಆಯ್ತಾ ಹೊಡಿತಾರೆ. ರಮೇಶ್ ಬಾಯ್ ಅವನು ಗಾಡಿ ಪರವಾಗಿಲ್ಲ ಹೇಳದಿ. 1000 ರೂಪಾಯಿ ಕಟ್ಟಿದೀವಿ, ಬ್ಯಾಗ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಟೀ ಶರ್ಟ್ ಕೊಟ್ಬಿಟ್ಟು ಯಾಮರ್ಸ್ಬಿಟ್ಟ ನಮ್ಗೆ. ಏನ್ ಮಾಡಕ್ಕಾಗಲ್ಲ, ನೋಡ್ರಿ ಮಕ್ಕಳನ್ನ ಇದೀವಿ. ಏನರಿ ಅದು? ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ಮನೆ ಹೆಂಗ್ ಕಟ್ಟಬೇಕು ಅಂತ ಪ್ಲಾನ್ ಆಗ್ತಾನೆ. ಕಲ್ತಿರೋದು ಇಲ್ಲಿ ಎಲ್ಲ ಮನೆ ಕಟ್ಟರು ಅಂದ್ರೆ ಮಗ ವಾಟರ್ ಮನೆ ಕಟ್ತಾವನೆ.
ಅರೆ ನಿಲ್ಲಿಸ್ತೀರಿ ಅದು ಈ ಶಂಕರ ಮಿಡಿಯ ಕೊಡ್ತಾನೆ ನಿಮ್ಮ ಹುಡುಗಿ ಫೋಟೋ ತರ್ಸ ಅಲ್ಲ ಹೌದು ನಿಮ್ಮ ಹುಡುಗಿ ಫೋಟೋ ಕೊಡ್ತಾರೆ ನನ್ನ ಫೋಟೋ ಹೊಡ್ಬಿಟ್ಟು ನಂಗೆ ತೋರಿಸೋಣಪ್ಪ ನಿನ್ ಫೋಟೋ ನಿಂಗೆ ತೋರಿಸ್ತಾನ ನಿನ್ ಡವ್ ಫೋಟೋ ತರ್ಸ ಜೆಂಡರ್ ಚೇಂಜ್ ಮಾಡ್ದ ಹ್ಞೂ ಅದನ್ನ ಹೇಳ್ತಾನಪ್ಪ ಜೆಂಡರ್ ಚೇಂಜ್ ಮಾಡ್ಕೊಂಡು ಮದುವೆ ಆಯ್ತೀನಿ ಯಾರು ಅಲ್ಲ ಅವ್ನ ಫೋಟೋ ತರ್ಬಿಟ್ಟು ಅವ್ನಿಗೆ ಅಂತಿಲ್ಲದಲ್ಲಿ ಹುಡುಗಿ ಫೋಟೋ ಅಲ್ಲ ಜೆಂಡರ್ ಚೇಂಜ್ ಮಾಡ್ಕೊಂಡು ಮದುವೆ ಆಗ್ತೀನಿ ಯಾರು ಇವನಾ ಏನಬಿ ಬರ್ಗೆಟ್ಟಿದೆ ಜೆಂಡರ್ ಚೇಂಜ್ ಮಾಡ್ಕೊಂಡು ಹೇಳ್ತಾ ಇರ್ಲಿಲ್ಲ ಬೇಕು ಅಂತ ಹೇಳು ನಂಗೆ ತಗೊಂಬಂದು ಕೊಡಕ್ಕಾಗಲಿ ಎತ್ಕೊಂಡ್ರೆ ಕೊಟ್ಬಿಡ್ತೀನಿ ಏನೋ ಅಲ್ಲ ನಮ್ಮನ್ನು ಕೊಟ್ಟಿರೋ ಊಟಕ್ಕೆ ಎಷ್ಟು ಬಕೆಟ್ ಹಿಡಿತಾರೆ ನೆಕ್ಸ್ಟ್ ನೋಡ್ದೆ ಕಣಲೆ ಅಲ್ಲ ಕೊಡ್ಸಿರೋ ಊಟಕ್ಕೆ ಎಷ್ಟು ಬಕೆಟ್ ಇಡ್ತೀವಿ ಅಂತಾನೆ ಟ್ರಾನ್ಸ್ಪೋರ್ಟೇಷನ್ ಐತಿ ಪಾಸ್ ಆಗೋಣ ಫೇಲ್ ಆಗೋಣ ಪಕ್ಕ ಮೇಲು ಅರ್ಧ ಗಂಟೆ ಟೈಮ್ ಐತೆ ಓದಾಡ್ತಾನೆ ಅರ್ಧ ಗಂಟೆ ಓದ್ಕೊಂಡು ಆರಾಮ್ಸೆ ಕಾಲೇಜಲ್ಲಿ ಲೈಬ್ರರಿ ಐತಾ ಲೈಬ್ರರಿಗೆ ಹೋಗ್ಬಿಡ ಬ್ರೋ ಐತಾ library? ಲೈಬ್ರರಿ ಮಕ್ಕ ನೋಡೋಣ ಐತಪ್ಪ ಲೈಬ್ರರಿ ಬಾ ಲೈಬ್ರರಿಗೆ ಹೋಗೋಣ ಅಲ್ಲಿ ಹೆಂಗಿದ್ರು ಆರಾಮ್ಸೆ ಓದ್ಕೊಂಡ್ಬಿಟ್ಟು 1 ಗಂಟೆ ಟ್ರಾನ್ಸ್ಪೋರ್ಟೇಷನ್ ಯಾರು ತಗೋತಾರೆ ನಮಗೆ ಮಂಜುಳ ಸರಿ ಅವ್ರಿಗೂ ತಗೊಂಡ ಪಾಸ್ ಆಗ್ಬಿಡೋಣ ಇಲ್ಲ ಹೋಗ್ಬೋದು ನಡಿ ಏನ ಬಲ್ಕೋತಾನ ಎಲಿವೇಟ್ ಮಾಡ್ತೀನಿ ನಾವು ನೋಡಿ ಈಗ ಫುಲ್ ಓದ್ಕೊಂತಾರ ಒಬ್ಬ ಟೋಟಲ್ ಎಲ್ಲಿ 15 ಅಂಕಲ್ ಇಲ್ವಾ ಅಂಕಲ್ ಅಂಕಲ್ ಇಲ್ಲ ಇಲ್ಲ ಅವರೇ ಯಾವಾಗ ಬರ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಬುಲ್ ಬುಕ್ಸ್ ಕೊಟ್ಟು ಸಾಕು ಏನೇನೇನೋ ಹದಿನೈದು ನಮ್ಗೆ ಹಾ ಹೆಂಗ್ 15 ನಾನು ಲಿಕ್ಕಿ ಓದೋಣ ಹೋಗ್ಬಿಟ್ಟೀಗ ಬರ್ರಿ ವಾನು ಏನು ಊಟ ಲೈಬ್ರರಿಗೆ ಹೋಗೋಣ ಎಲ್ಲಡೋ ಲಿಕ್ಕಿ ಲೈಬ್ರರಿ ಕೊಣಂತಾನೆ ಫ್ಯಾನ್ ಹಾಕಿರ್ತಾರೆ ಹಾ ಒಂದು ಆರಾಮಾಗಿ ನಿದ್ದೆ ಮಾಡಿ ಹಾ ನಮ್ಗೆ ಆರಾಮಾಗಿ ಬರೀಬಾರ್ದು ಸಪ್ರೇಟ್ ಟ್ರಾನ್ಸ್ಪೋರ್ಟೇಷನ್ ಸ್ಪೆಲ್ಲಿಂಗ್ ಹೇಳು TRANS ಪರ್ಫೆಕ್ಟ್ ಮಚ್ಚಿ ಕೊಡು ಮಚ್ಚಿ ಆಡಂಗ್ ಗೊತ್ತ ಆಟ ನೋಡಂಗ್ ಗೊತ್ತ ಓಟ ನಿಂಗೆ ಗೊತ್ತ ನಂಗೆ ಚಾಟ ಅಷ್ಟೇ ಸಂಗ್ರಾಮ್ ಬಾಸ್ ಇವನ್ನೇ ನಮ್ಗೆ ಕಲ್ಸೈ ಆಡೋ ಇಂಜಿನಿಯರ್ ಸ್ಟೂಡೆಂಟ್ ಅದು ಇವನು ಇಂಜಿನಿಯರ್ ಸ್ಪೆಲ್ಲಿಂಗ್ ಗೊತ್ತ ಇಂಜಿನಿಯರಿಂಗ್ ಸಾಮಾನ್ ಸ್ಪೆಲ್ಲಿಂಗ್ ಅಂಕಲ್ ಪಚಡಿ ಕಡೆ ನಂದು ಐತಪ್ಪ ಈಗ ನಂದು ಐತೆ ಎಲ್ಲ ಐಡಿ ಕಾರ್ಡ್ಸ್ ಹಾ ಅಂಕಲ್ ನಂದು ಐತೆ ಅಂಕಲ್ ಐಡಿ ಕಾರ್ಡ್ ತಂದಿನ ಅಂಕಲ್ ಬಿಡ್ಬೇಡ್ರಿ ಬೇರೆ ಒಂದಿದ್ದು ನೋಡ್ರಿ ನೋಡ್ರಿ ಅಂಕಲ್ ಅವನಲ್ಲ ಅದು ಒಂದೇನಾ ನಿಂದೇನಾ ಮತ್ತೆ ಎಚ್ ಪಿ ಹೇಳ್ತಿರೋದು ಐಡಿ ಕಾರ್ಡು ಬರೋ ಐಡಿ ಕಾರ್ಡು ಪೆನ್ನು ಆಮೇಲೆ ಕ್ಯಾಲ್ಕುಲೇಟರ್ ಎಲ್ಲ ಇವನೇ ಇವನೇನಾ ನನಗೆ ಅಂದಿರ್ತಾರೆ ಕಣೋ ಜನ ಸೇವೆ ಮಾಡ್ತೀನಿ ಅಂತ ಜನಸೇವೆಗೆಂದೇ ಹುಟ್ಟಿರುವ ಜನಸೇವನು ಅಂತ ಜನಸೇವೆ ಅಂತ ಹುಟ್ಟಿರೋ ಹರಿ 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 ಅರಿ ನಿಂಗೆ ತಿನ್ಬಿಟ್ಟು ಏ ಇಲ್ಲ ಹರಿ ನಿಂಗೆ ಹೇಳಿಲ್ವ ರೀ ಏಯ್ ಮೇಲೋಗಮ್ಮ ಏ ಅವತ್ತು ಹೇಳಪ್ಪ ಹರಿಗೆ ಹರಿ ನನ್ನ ಹತ್ರ ಐತಾರೆ ಅಂತ ಹರಿಗೆ ಹೆಚ್ಚಿಲ್ಲ ಚಳಿ ಬೇರೆ ಆಗೈತೆ ಏ ಪರವಾಗಿಲ್ಲ ಹೋಮಾಗೈತಿ ಯಾರ ಬುಗಿಟ್ಟು ಯಾರು ಅವನು ಒಂದು ಟೈಮ್ ಊಟ ದಿವಸ ಒಳ್ಳೆ ಬಗೆ ಹಿಡಿದಾನಲ್ಲ ಅವನಲ್ಲಿ ಹಾ ಅವನೇ ಇಟ್ಟಿತ್ತು ಅಲ್ಲಿ ಮುಂದೆ ಹೇಗೆ ವಿನಯ್ ಉಚ್ಚ ಆಡ್ತಿದ್ದ ಅಷ್ಟೊತ್ತು ವಿನಯ್ ಅವನ ಎಕ್ಸಾಮ್ ಪಾಸ್ ಆಗ್ಬೇಕಂತ ಓದ್ತಾವನೆ ಅದು ಫೇಲ್ ಆಗ್ತೀವಿ ಅಭಿ ಓದ್ಬೇಕು ಬಿ ಬಿಡ ಅಮ್ಮ ಇರೋದೇ ಮಾತಾಡಕ್ಕೆ ಡಯಾಗ್ರಾಮ್ ಹಾಂ ಕ್ವಶನ್ಸಾ 20 ನಿಮಿಷ ಇದ್ದೀನಿ ಎಕ್ಸಾಮ್ಗೆ 20 ನಿಮಿಷ 5 ಕ್ವಶನ್ಸ್ ಕೇಳ್ತಾವನು ಈಗ ಅವ್ನು ನೋಡ್ರಿ ಅವನು ಕ್ವಶನ್ಸ್ ಕೇಳ್ತಾನೆ ಈಗ ಇದು 20 ನಿಮಿಷ ಇದೆ ಎಕ್ಸಾಮ್ಗೆ ಅಭಿ
ಇವ್ನು ಕುಡ್ತಾವನೆ ಹಾಕೊಂಡು. ಇಲ್ಲ ಚಾಟ್ ಜಿಪಿಟಿ ಓದ್ತಾ ಇದೆ, ಹಾಳು ಮಾಡ್ತಾರೆ ಹುಡುಗರು ಕಲೀಲ. ಇಲ್ಲೊಬ್ಬ ಫುಲ್ ಡೆಡಿಕೇಶನ್ ಓದ್ತಾವನೆ. ಅರ್ಜುನ ನಾನು ಬುಕ್ಕೇ ತೆಗ್ದಿಲ್ಲ, ಇಂಟ್ರೆಸ್ಟೇ ಬರ್ತಿಲ್ಲ ಗೈಸ್ ಓದಕ್ಕಂತೂ. ನೀನ್ ಟಾಪರ್ ಟಾಪರ್ ಆಗಿದ್ರೆ ನಾಯಕ್ ಹಿಂಗ್ ಕುತ್ಕೊಂತಿದ್ದೆಲೆ ಗೈಸ್. ನೋ ಇಟ್ ಇಸ್ ರೀಡಿಂಗ್ ಟೈಮ್. ಯಾರು ಬಿಂದು ಬರ ಎಲ್ಲಿ ಕಂಡಿದೆ ಚಿಟ್ಟು? ಚಿಟ್ಟಿಟ್ಕೊಂಬಿಟ್ಟವನೆ. ಅಭಿ ಚಿಟ್ಟಿಡ್ರಿ ಯಾರೋ ಒಂದು ಒಬ್ಬನೇ ತರ ಚಿಟ್ಟಿಡ್ರದು ಇಲ್ಲಿ. ಯಾವಾಗಲೂ ಫೋನಲ್ಲಿ ಯಾರು 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 ಯಾರೋ ಅಭಿ ಕ್ಲಾಸ್ ವೋಟಿಂಗ್ ಪೋಲ್ ಹಾಕ್ತೀವಿ, ಯಾರು ಜಾಸ್ತಿ ವೋಟಿಂಗ್ ಪೋಲ್ ಕೊಡುತ್ತೋ ಅವ್ರಿಗೆ ಹಾಕಣ. ಇದೇ ಗೋ ಅಂತ ನೋಡೋಣ. 2 ಬರ್ಲಿ ಸಾಕು, 2 ಬರ್ಲಿ ಸಾಕು. ಅಷ್ಟೇ ಬೀಳೋದು, ಅಷ್ಟೇ ಬರ್ತಾನೆ ಇಲ್ಲ. ಅಮೇಜ್ ಜಾಗ ಬಿಟ್ರೆ ಅವ್ರಿಗೆ ಅಮಿತ್ ಬೈ ಬಾಸಗ್ರಾಮ್ ನೀನೇನು ಬೇಕಾಗಿಲ್ಲ. ಬಾಸಗ್ರಾಮ್ ಹೆಂಗ್ ಬರ್ದೆ ಎಕ್ಸಾಮ್ ಸಂಗ್ರಾಮ್? ಹಾ ಹೆಂಗ್ ಬರ್ದೆ ಎಕ್ಸಾಮ್? ಚೆನ್ನಾಗಿ ಬರ್ತಾನೆ. ಪಾಸ್ ಆಗ್ತೀಯಾ? ಪಾಸ್ ಮಚ್ಚ ನೀನು? ನಾನು 40 ಮಾರ್ಕ್ಸ್ ಬರ್ದಿದ್ದೀನಿ. 5 ಜರಗಳ 40 ಮಾರ್ಕ್ಸ್ ಬರ್ದಿದ್ದೀನಿ, ಹಾ. ಏನಾಗುತ್ತೋ ಗೊತ್ತಿಲ್ಲ. ನೀನು? ನಾನು 50 ಮಾರ್ಕ್ಸ್ ಬರ್ದಿದ್ದೀನಿ. 55 ಮಾರ್ಕ್ಸ್ ಬರ್ದಿದ್ದೀನಿ, ಎಷ್ಟು ಬರ್ತಾ ಗೊತ್ತಿಲ್ಲ. ಎಷ್ಟೆಷ್ಟು? 55 ಮಾರ್ಕ್ಸ್ ಬರ್ದಿದ್ದೀನಿ. ಗೈಸ್ ಬರೀತಿರೋದು 50 ಮಾರ್ಕ್ಸ್ಗೆ, ಅವ್ರು ಕೊಟ್ಟಿರೋದು 50 ಮಾರ್ಕ್ಸ್ಗೆ, ಇವನು 55. 5 ಮಾರ್ಕ್ಸ್ ಫಾರ್ ಎಕ್ಸ್ಟ್ರಾ ಹ್ಯಾಂಡ್ ರೈಟಿಂಗ್. ಅಪ್ಸರ ಲೇ ಜಾಂಡ್, ನಾವು ಬರೀದ್ ಪೆನ್ನಲ್ಲಿ ಕಣಲ್ಲಿ. ಡಾಮಸ್ ಪೆನ್ ಎಲ್ಲ ಬರ್ದಿದ್ದೀವಿ. ಆ ಡಾಮಸ್ ಪೆನ್ ಇಂದ ಹ್ಯಾಂಡ್ ರೈಟಿಂಗ್ ನೀಟ್ ಬಂದೈತೆ, 5 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಾರೆ. ಎಕ್ಸ್ಟ್ರಾ ಕೊಡ್ತಾರ? ಸ್ವಲ್ಪ ಲೆಫ್ಟರ್ ನೋಡ್ಕೋ. ಶಬಾಷ್. ಇಂತಿಂತ ಇರೋದ್ರಿಂದ ನಮ್ಮ ದೇಶ ಇನ್ನೂ ದೂರ ಆಗ್ತಿಲ್ಲ. ಮುಂದೆ ಬೆಳಕ್ ಆಯ್ತಲ್ಲ, ಅದಕ್ಕೋಸ್ಕರ ನಾನು ಬೆಳೆಯಕ್ಕೆ ಆಗ್ತಿಲ್ಲ ಗೈಸ್. ಬೈಲಿ ಹೆಂಗ್ ಬರ್ದೆ ಎಕ್ಸಾಮ್? ಬೈಲಿ ಇಲ್ಲಿ ಬೈಲಿ ಹೆಂಗ್ ಬರ್ದೆ? ಹಾ PVC ಅಂತಿದ್ದಲ್ಲ ಎಲ್ಲ ಅದು? ಎಲ್ಲಿ ಅದು ಡಯಾಗ್ರಾಮು? ಡಯಾಗ್ರಾಮ್ ಹಿಡ್ಕೊಂಡು ಎಲ್ಲ ಮುಚ್ಚಿ ಹೋಟ್ಲ್ ಕೂಡ ಪ್ರಾಕ್ಟೀಸ್ ಮಾಡ್ದ ಕಣೋ. ಕ್ವಶನ್ ಹೋಟ್ಲ್ ಕೂಡ ಪ್ರಾಕ್ಟೀಸ್ ಮಾಡಿದ್ರು, ಬರುತ್ತೆ 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 ಅಂತ. ಆದ್ರೆ ಹೇಳ್ಬೇಕಂದ್ರೆ ಕ್ವಶನೇ ಕೊಟ್ಟಿಲ್ಲ ಇವರು. ಇವ್ ನೋಡ್ರಿ ನರ ಅಮ್ಮಗಂಡು ಜೊತೆ ಮಾತಾಡ್ಕೊಂಡು ಆರಾಮ್ಸವನೆ. ಅವ್ರೀಗ ಆರಾಮಾಗಿ ಕಿತ್ತಾಡ್ತಾರೆ, ಏನ್ ತಾಂಬೇಕೀಗ ನೆಕ್ಸ್ಟ್ ಅಂತ. ನೋಡಿ ಗೈಸ್ ಲವರ್ ಐತೆ ಅಂತ ಮಾತಾಡ್ತಾನ. ಏನ್ ಮಾಡಕ್ಕಾಗಲ್ಲ, ಇಂಥವ್ರೆಲ್ಲ ಫ್ರೆಂಡ್ಸ್. ನೋಡ್ರಿ ನೀರ್ ಬಟ್ಲು ಕೋಲ್ಡ್ ಇಲ್ಲ ವಾಮ್ ಕಣ ಇದು ಸಂಗ್ರಾಮ್. ಹೈಲೈಟ್ ಹೇಳೋಕ್ ಬರೋ ನಿಮಿಷಲ್ಲಿ ಹೈಲೈಟ್ ಹೇಳೋದ್ ಕೇಳು. ಅವನು 4 ಚಿಟ್ಟು ಬರ್ತೀನಂತೆ, 4 ಚಿಟ್ಟು. 4 ಬಂದೈತೆ. ಅದು ಎಂತ ಕಪ್ಪರ ಮಗ ಅಂದ್ರೆ ಆ 4 ಚಿಟ್ಟು ತಂದಿಲ್ಲ. ಬರ್ತಾನೆ ಅಲ್ಲಲ್ಲಿ 4 ಚಿಟ್ಟು ಬರ್ದಂತೆ. 4 ಚಿಟ್ಟು ಬರ್ತಾನೆ, 4 ಚಿಟ್ಟು. 4 ಚಿಟ್ಟು ಬರ್ದವನ ಸರಿನಾ? 4 ಚಿಟ್ಟು ಬರ್ದವನೆ. ಆ 4 ಚಿಟ್ಟು ಬಂದೈತೆ ಬರ್ದಿರೋದು ಕ್ವಶನ್ಸು. ಕೆಪ್ರ ನನ್ ಮಗ ತಂದಿಲ್ಲ. ಎಂತ ನನ್ ಮಗ ಅಂದ್ರೆ ಕೇಳೋನು. ಅವ್ನು ಲೀಚೆ ಬಿಟ್ಟು ಮುಚ್ಚಿ 4 ಬರ್ದಿದ್ದೆ ಮುಚ್ಚಿ, 4 ಗೊತ್ತಿದ್ದು ಮುಚ್ಚಿ ತಂದಿಲ್ಲ ಮುಚ್ಚಿ ಅಂತ. ಯಾಕೋ ಚೀಟಿಂಗ್ ಮಾಡಬಾರ್ದು, ನಿಯತಿಂದ ಬರೀಬೇಕು. ಚೀಟಿ ಮಾಡಬಾರ್ದು, ನಿಯತ ಬರೀಬೇಕು. ನಿಯತಕ್ಕೆ ಬರೆಯೋದಕ್ಕೆ ನಿಯತಕ್ಕೆ ಬರೆಯೋದಕ್ಕೆ ಚಿಟ್ಟು ಬರ್ದಿದ್ದು. ಕೋಲ್ಡ್ ಆಯ್ತಾ? ನಿಯತ ಬರೋರು ಚಿಟ್ಟೆ ಬರೀಬಾರ್ದು. ನಿಮ್ಮಂತವ್ರಿಗೆ ಬರ್ದಿದ್ದ ಚೀಟಿ ವೇಸ್ಟ್ ಬಿಡ ನಿನ್ಲೇ. ಚಿಟ್ಟು ಬರೆಯಕ್ಕೂ ಚಿಟ್ಟು ನಿನ್ ಚಿಟ್ಟು ಬರಲ್ಲ ಅಂತ ಫೀಲ್ ಆಗ್ತಿಲ್ಲ ಮಜ. ಬರ್ದು ತಗೊಂಡೋಗಿಲ್ಲಲ್ಲ ಅಭಿ ಏನಕ್ಕೆ ಬರ್ದ ಅದು? ಅದು ಲೈಬ್ರರಿ ಕುತ್ಕೊಂಡ್ ಬರ್ದಿದ್ದು. ಬಿಡು ಸಂಗ್ರಾಮ್, ನೀನ್ ನೆಕ್ಸ್ಟ್ ಲೆವೆಲ್. ಯಾವ್ದೋ ಗೈಸ್ ತರ ಸ್ಪಾರ್ಕ್ ಎಲ್ಲ ತೊಳಕ್ ಹೋಗ್ಬಿಡಿ, ಏನ್ ವೇಸ್ಟ್ ಇದು. ಕಮಾನ್ ಕಾರ್ತಿ ಕಟ್ ಮಾಡು. ಹೋಗ ರಂಗ, ಹೋಗಲೇ ಫಸ್ಟ್ಲಿ ಏನಾಗಲ್ಲ ಹೋಗ. ಇಲ್ಲಿ ನೋಡಪ್ಪ ರಂಗ. ಯಾರು ಅದೇ ನೀನು ನೈಟ್ ಮಾಡೋ ಕಾಲು ಅವನು ಉದ್ದಕ್ಕೆ ಸೆರೈತದೆ. ಇಲ್ಲಿ ನೋಡು. ಕಾರ್ತಿ ಬಾಯ್.
ಸಿ ಯು ಲೆಟ್ಸ್ ಮೀಟ್ ಆನ್ ಟುಮಾರೋ ಬರ್ಡೇ ಬಾಯ್ Okay, bye. ಆರಾಮಾಗಿ ಮನೆಗೆ ಹೋಗು ಸರಿನಾ ಮಾಡ್ಬಿಟ್ಟು ಮಲ್ಕೋ ಹಾ ಮನೆಗೆ ಹೋಗಿ ಎಂಜಾಯ್ ಮಾಡಿ ಮಲ್ಕೋ ಸರಿ ಬಾಯ್ ನಾನು ಸರಿ ರಂಗ ಬರೋದಾ ಬಾಯ್ ಸರಿ ಬಾಯ್ ಹೋಗು ಹುಷಾರ ಮನೆಗೆ ಹೋಗಿ ಮಲಿಕ ಹೋಗು ಕಣದ ಹೆಂಗೆ ಹಾ ಮಲಗೋದಪ್ಪಿ ಅಷ್ಟೇ ಮಲಗದ ಈಗ ಏನೈತೆ ಕೆಲಸ ಏನೂ ಇಲ್ಲ ಬಾ ಮತ್ತೆ ಯಾವಾಗ ಬರ್ತೀಯ ಕಾಲೇಜ್ ಹತ್ರ ವಾಪಸ್ ನೋಡೋಣ ಯಾವಾಗ ಯಾವಾಗ ಅಂತ ಗೊತ್ತಿಲ್ಲ. ಸರಿ ಬರಲಾ ಸರಿ ಬಾಯ್ ಇಂಟರ್ನಲ್ಸ್ ಎರಡೂ ಮುಗೀತು ನನ್ನ ಪ್ರಕಾರ ಒಂದು ಗಾನ್ ಇನ್ನೊಂದು ಚೆನ್ನಾಗಿ ಬರೆದಿದ್ದೀನಿ ಏನಾಗುತ್ತೋ ನೋಡೋಣ ಇದೇ ಥರ ವ್ಲಾಗ್ಸ್ ಬಿಡ್ತಿರ್ತೀನಿ ಗೈಸ್ ಬೇಜಾನ್ ಜನ ಹೇಳಿದ್ರು ನೆನ್ನೆ ವಿಡಿಯೋದು ಎಂಡಿಂಗ್ ಚೆನ್ನಾಗಿ ಬಂದಿಲ್ಲ ಅಂತ ಅದು ಏನಾಯಿತು ಅಂದರೆ ಅಂಗಡಿಗೆ ಹೋದ್ವಿ ಅಲ್ಲಿಂದ ಅಂಗಡಿಯಲ್ಲೆಲ್ಲ ಕ್ಯಾಮ್ರಾ ಇಕ್ಕಷ್ಟು ಇನ್ನೂ ಅಷ್ಟೊಂದು ಧೈರ್ಯ ಬಂದಿಲ್ಲ ಗೈಸ್ ಮೇಯ್ನು ಅದಕ್ಕೆ ಅಂಗಡಿಯಲ್ಲೆಲ್ಲ ಕ್ಯಾಮ್ರಾ ಇಕ್ಕೋಕ್ಕಾಗಿಲ್ಲ ಆಮೇಲೆ ನೆಕ್ಸ್ಟು ಬಟ್ಟೆ ತೊಗೊಂಡ್ಮೇಲೆ ವಿಡಿಯೋ ಮಾಡಬೇಕಿತ್ತು ಅದು ನಾವು ಮರ್ತೋಗ್ಬಿಟ್ವಿ ಅಲ್ಲಿ ಬೇರೆ ಬೇರೆ ಅಂಗಡಿಗೆಲ್ಲ ಹೋದ್ವಿ ಇನ್ನು ಶೂ ಚಪ್ಪಲ್ ಅದು ಇದು ಬೇರೆ ಬೇರೆ ಅಂಗಡಿಯಲ್ಲೆಲ್ಲ ಹೋದ್ವಿ ಆ ಟೆನ್ಷನ್ ಮರ್ತೋಗ್ಬಿಟ್ವಿ ಅದಕ್ಕೆ ಅದಕ್ಕೆ ಪರ್ಫೆಕ್ಟ್ ಎಂಡಿಂಗ್ ಬಂದಿಲ್ಲ ಮೇಯ್ನ್ ಯಾಕಪ್ಪ ಬಿಟ್ಟಿದ್ದು ಅಂದರೆ ವಿಡಿಯೋ ಶೂಟ್ ಆಗಿಬಿಟ್ಟಿದೆ ಬಿಡಲಿಲ್ಲ ಅಂದರೆ ಅದು ಇವತ್ತು ಬಿಟ್ಟರೆ ಇವತ್ತೊಂದು ಬರ್ಡೇ ನೆನ್ನೆನೇ ಬಿಡಬೇಕು ವಿಡಿಯೋ ವಿಧಿ ಇರಲಿಲ್ಲ ಅದಕ್ಕೋಸ್ಕರ ನೆನ್ನೆನೇ ಬಿಟ್ಟಿದ್ದು ನನಗೂ ಅದೇನು ಆ ರೇಂಜ್ಗೆ ಸ್ಯಾಟಿಸ್ಫೈ ಇಲ್ಲ ವಿಡಿಯೋ ಇನ್ಮೇಲಿಂದ ಬರುತ್ತೆ ಗೈಸ್ ನೆಕ್ಸ್ಟ್ ಲೆವೆಲ್ ವ್ಲಾಗ್ಸ್ ಬರುತ್ತೆ ಇನ್ಮೇಲಿಂದ ಬೆಳಗ್ಗೆ ಹೊತ್ತು ಒಂದು 11 o'clock ಮಾರ್ನಿಂಗ್ ಒಂದು 11 o'clock ಎಲ್ಲ ಲಾಂಗ್ ವಿಡಿಯೋ ಬಂದ್ಬಿಡುತ್ತೆ ಈ ಥರ ಬ್ಲಾಗ್ಸ್ ಎಲ್ಲ ಬಂದ್ಬಿಡುತ್ತೆ ಈವ್ನಿಂಗ್ ಆ್ಯಸ್ ಯೂಶಲ್ ನಮ್ಮ ಈವ್ನಿಂಗ್ ಹೆಂಗಿದ್ರು ನಮ್ಮ ರೀಲ್ಸ್ ಪಕ್ಕಾ ಬಂದೇ ಬರುತ್ತೆ ದಿನಕ್ಕೆ ಒಂದು ರೀಲ್ ಒಂದು ವ್ಲಾಗು ವೀಕಲ್ಲಿ 6 days 7 days ಇದ್ದರೆ ಒಂದು ವೀಕಲ್ಲಿ 7 days ಇದೆ 7 daysಲ್ಲಿ ಮಿನಿಮಮ್ 5 to 6 days ವ್ಲಾಗ್ ಬಿಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಬಂದೇ ಬರುತ್ತೆ ಏನೋ ಒಂದೆರಡು ದಿನ ಬೇಕಾ ಬಂದರೂ 7 days ಬರ್ಬೋದು ವಾರಕ್ಕೆ ಎಲ್ಲ ದಿನ ಬರ್ಬೋದು ಹೇಳೋಕ್ಕಾಗಲ್ಲ ಅಷ್ಟೇ ನೆನ್ನೆದು ಕ್ಲಾರಿಟಿ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ನಾಳೆ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು